ಅಲ್ಲ ಏನಿಲ್ಲ, ಒಂದು ಕಲೆಕ್ಟಿವ್ ಆಗಿ ಹೋಗ್ಬೇಕು ಅನ್ನೋದು. ಯಾಕಂದ್ರೆ ಅಲ್ಲಿ ಎಲ್ಲ ಇನ್ನೋಸೆಂಟ್ಸ್ ಇದ್ದಾರೆ. ಅವ್ರಿಗೆ ಇಲ್ಲಿ ಏನ್ ನಡೆದಿದೆ, ಎಷ್ಟೋ ಜನಕ್ಕೆ ಈ ಕೇಸಲ್ಲಿ 17 ಜನದಲ್ಲಿ ಎಷ್ಟೋ ಜನಕ್ಕೆ ಈ ಕೇಸಲ್ಲಿ ಯಾಕೆ ಅಕ್ಯೂಸ್ ಆಗಿ ಬಂದಿದ್ದೀನಿ ಅನ್ನೋದೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದು ಮೇಲ್ನೋಟಿಗೆ ಹೆಂಗ್ ಕಾಣುತ್ತೆ ಅಂದ್ರೆ ಇನ್ವಾಲ್ವ್ಮೆಂಟ್ ಅವ್ರದ್ದು ಇರೋದಕ್ಕೆ ತಾನೇ ಅವರೆಲ್ಲ ಅಕ್ಯೂಸ್ ಬಂದಿದ್ದಾರೆ, ಹಂಗಾರೆ ಪೊಲೀಸ್ನವರೆಲ್ಲ ಹಂಗೆ ಸುಮ್ಮನೆ ಆಗ್ತಾರ ಅಂತ. ಟೈಮ್ ಸುಮ್ಮನೆ ಆಗ್ತಾರೆ. ಅವರು ಪೊಲೀಸ್ನವರು ಕೂಡ ಕೆಲವೊಂದು ಇದರಲ್ಲಿ ಸೇರಿಸಿದ್ದಾರೆ. ದರ್ಶನ್ ಆ ಮಟ್ಟಕ್ಕೆ ಪಾಪ ಅವ್ರನ್ನ ಟಾರ್ಗೆಟ್ ಮಾಡಿ ಇಷ್ಟೆಲ್ಲ ತೊಂದರೆ ಮಾಡೋದು. ಅದರಿಂದಗಳ ಬಹಳ ಬೇರೆ ಬೇರೆ ಮೋಟಿವೇಶನ್ಸ್ಗಳು ಇರ್ತದೆ. ಪೊಲಿಟಿಕಲಿ ಮೋಟಿವೇಶನ್ಸ್ ಇರುತ್ತೆ. ಅವ್ರನ್ನ ಕಂಪ್ಲೀಟ್ಲಿ ಟಾರ್ಗೆಟ್ ಮಾಡಿರ್ತಾರೆ. ಯಾವ ಕೇಸಲ್ಲಿ ತಾನೆ ನೀವೇ ನೋಡ್ದಂಗೆ ಇವತ್ತು ಕರ್ನಾಟಕದಲ್ಲಿ ಎಷ್ಟು ಕೇಸಸ್ಗಳು ಸೆಷನ್ ಕೋರ್ಟಲ್ಲಿ ಬೈಲ್ ಆಗುತ್ತೆ, ಎಷ್ಟು ಕೇಸು ಹೈಕೋರ್ಟ್ ತನಕ ಕಡೆ ಪಕ್ಷ ಪಕ್ಕದಲ್ಲಿರೋ ಹೈಕೋರ್ಟಲ್ಲಿ ಹೋಗಿ ರಿಜೆಕ್ಷನ್ಸ್ ಹಾಕೊಳ್ಳಲ್ಲ. ಅಂಥದ್ರಲ್ಲಿ ಇದೊಂದು ಕೇಸನ್ನು ಮಾತ್ರ ಪರ್ಟಿಕ್ಯುಲರ್ ಸುಪ್ರೀಂ ಕೋರ್ಟ್ಗೆ ಹೋಗಿ ರಿಜೆಕ್ಷನ್ ಹಾಕೊಂಡು ತುಂಬಾ ಟಾಪ್ ಮೋಸ್ಟ್ ಲಾಯರ್ನ ಎಂಗೇಜ್ ಮಾಡಿ ಅದಕ್ಕೆ ಗೌರ್ಮೆಂಟ್ ಬೇರ್ ಮಾಡಿ ಇಷ್ಟೆಲ್ಲ ಮಾಡ್ತಾರೆ ಅಂದ್ರೆ ಸೊ ಈ ಕೇಸಲ್ಲಿ ಒಂಥರ ಸ್ಪೆಷಲ್ ಇಂಟ್ರೆಸ್ಟ್ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಸೊ ಅದು ಇಂಟೆನ್ಷನ್ಸ್ ಏನು, ಕಂಪ್ಲೀಟ್ಲಿ ಇದ್ರಲ್ಲಿ ಇರ್ತಕ್ಕಂಥವ್ರನ್ನ ಟಾರ್ಗೆಟ್ ಮಾಡಿ ಒಂಥರ ಇಟ್ಸ್ ಕಂಪ್ಲೀಟ್ಲಿ ನನ್ನ ಅನಿಸಿಕೆ ಪ್ರಕಾರ ಒಂಥರ ಪೊಲಿಟಿಕಲಿ ಮೋಟಿವೇಟೆಡ್ ಕೇಸ್ ಇದು. ಸೊ ಕಂಪ್ಲೀಟ್ ಆಗಿ ಅವ್ರನ್ನ ಟಾರ್ಗೆಟ್ ಮಾಡಿರೋದ್ರಿಂದ ಹಿಂಗೆಲ್ಲ ಆಗ್ತಾ ಇದೆ. ತಗೊಂಡು ಹೋಗ್ಬೇಕು, ಒಂದು ನಮ್ದೇನಂದ್ರೆ ಒಂದು ಕಲೆಕ್ಟಿವ್ ಆಗಿ ಹೋಗ್ಬೇಕು ಅನ್ನೋದು ಅಷ್ಟೇ. ನಾವು ಇವತ್ತೊಂದು ಡಿಸ್ಕಷನ್ ಮಾಡಿದ್ ಕೂಡ, ಬೇರೆ ಏನೂ ಇಲ್ಲ. ನೆಕ್ಸ್ಟ್ ವಿಟ್ನೆಸ್ಗಳು ಬರ್ತಾರೆ, ವಿಟ್ನೆಸ್ಗಳು ಒಂದೊಂದೇ ಎಕ್ಸಾಮಿನೇಷನ್ನು, ಕ್ರಾಸ್ ಎಕ್ಸಾಮಿನೇಷನ್, ಚೀಫ್ ಅದು ನಡೆಯುತ್ತೆ. ಸೊ ಯಾರು ಬರ್ತಾರೆ, ಯಾವಾಗ ಆಗತ್ತೆ ಅನ್ನೋದು ಡೇಟನ್ನ ಫಿಕ್ಸ್ ಮಾಡ್ತಾರೆ ಅಷ್ಟೇ. ಥ್ಯಾಂಕ್ ಯು.